ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಈಗ ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾಟಾ ಸೆಂಟರ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದರೆ ಈ ಎಲ್ಲ ಕಂಪನಿಗಳು ಒಂದು ಕಂಪನಿಗೆ ಡಿಪೆಂಡ್ ಆಗಿವೆ. ಅದು ಯಾವುದೂ ಅಲ್ಲ, ನೆದರ್ಲ್ಯಾಂಡ್ ಮೂಲದ ASML ಕಂಪನಿಗೆ ಈ ಎಲ್ಲ ಕಂಪನಿಗಳು ಡಿಪೆಂಡ್ ಆಗಿದೆ. ಅಕ್ಷರಶಃ ನೆದರ್ಲ್ಯಾಂಡ್ ಮೂಲದ ಈ ಕಂಪನಿ ಇಡೀ ವಿಶ್ವವನ್ನೇ ಆಳ್ತಾ ಇದೆ. ಡಚ್ ಮೂಲದ ASML ಕಂಪನಿಯ ಬಗ್ಗೆ ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಆದರೆ ಟೆಕ್ ಕಂಪನಿಗಳಿಗೆ ಈ ಕಂಪನಿಯ ಉತ್ಪನ್ನ ಬೇಕೇ ಬೇಕು. ASML ಅಂದರೆ ಅಡ್ವಾನ್ಸ್ಡ್ ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ ಲಿಥೋಗ್ರಫಿ. ಈ ಕಂಪನಿಯ ಉತ್ಪನ್ನವನ್ನು ಬಳಸಿಯೇ ಟೆಕ್ ಕಂಪನಿಗಳು ಈಗ ವಿಶ್ವದ ದೊಡ್ಡ ಕಂಪನಿಗಳಾಗಿ ಹೊರಹೊಮ್ಮುತ್ತಾ ಇವೆ. ಕಂಪ್ಯೂಟರ್, ಮೊಬೈಲ್ ಫೋನ್, ಡೇಟಾ ಸೆಂಟರ್ ಪವರ್ಫುಲ್ ಆಗಿ ಕಾರ್ಯನಿರ್ವಹಿಸಬೇಕು ಅಂತಂದರೆ ಅದಕ್ಕೆ ಪವರ್ಫುಲ್ ಆಗಿರೋ ಪ್ರಾಸೆಸರ್ ಬೇಕು. ಈ ಪ್ರಾಸೆಸರ್ ತಯಾರು ಮಾಡೋ ಪ್ರಿಂಟರ್ ASML. ನೆದರ್ಲ್ಯಾಂಡ್ಸ್ ಮೂಲದ ಈ ಕಂಪನಿ ಚಿಪ್ಪುಗಳನ್ನು ತಯಾರು ಮಾಡಲ್ಲ, ಬದಲಾಗಿ ಚಿಪ್ಪುಗಳನ್ನು ಸಾಧ್ಯವಾಗಿಸುವ ಅಲ್ಟ್ರಾ ಕಾಂಪ್ಲೆಕ್ಸ್ ಯಂತ್ರಗಳನ್ನು ತಯಾರು ಮಾಡುತ್ತೆ. 1984ರಲ್ಲಿ ಫಿಲಿಪ್ಸ್ ಜೊತೆ ಜಂಟಿ ಉದ್ಯಮವಾಗಿ ಆರಂಭಗೊಂಡ ಕಂಪನಿ 1995ರಲ್ಲಿ ಇದು ಪ್ರತ್ಯೇಕ ಸಂಸ್ಥೆಯಾಗಿ ರಚನೆಯಾಯಿತು. ಸದ್ಯ ಈಗ ವಿಶ್ವದ ಅತೀ ದೊಡ್ಡ ಪ್ರಮುಖ ಪೂರೈಕೆದಾರ ಕಂಪನಿಯಾಗಿ ಹೊರಹೊಮ್ಮಿದೆ. ಅಷ್ಟೇ ಅಲ್ಲದೆ $527 ಬಿಲಿಯನ್ ಮೌಲ್ಯವನ್ನು ಹೊಂದುವ ಮೂಲಕ ಯುರೋಪಿನ ಅತೀ ದೊಡ್ಡ ಟೆಕ್ ಕಂಪನಿಯಾಗಿ ಹೊರಹೊಮ್ಮಿದೆ. ಈ ಕಂಪನಿಯ ಅಲ್ಟ್ರಾ ವೈಲೆಟ್ ಲಿಥೋಗ್ರಫಿ ಮೆಷಿನ್ ವಿಶ್ವದಲ್ಲೇ ದಿ ಬೆಸ್ಟ್ ಮೆಷಿನ್ ಅಂತ ಗುರುತಿಸಲ್ಪಟ್ಟಿದೆ. ಐಫೋನ್ನ ಚಿಪ್ ತಯಾರಿಸುವ TSMC, ಸ್ಯಾಮ್ಸಂಗ್, ಇಂಟೆಲ್ ಎಲ್ಲವೂ ಈ ಕಂಪನಿಯ ಗ್ರಾಹಕರಾಗಿವೆ. ಸದ್ಯಕ್ಕೆ ವಿಶ್ವದಲ್ಲೇ ಈ ಕಂಪನಿಯನ್ನು ಬೀಟ್ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಸೋಲಿಸಲು ಯಾಕೆ ಸಾಧ್ಯವಿಲ್ಲ ಅನ್ನೋದಕ್ಕೂ ಕಾರಣ ಸಹ ಇದೆ. ASML ಕಂಪನಿ ಚಿಪ್ ತಯಾರಿಸುವ UV ಲಿಥೋಗ್ರಫಿ ಯಂತ್ರವನ್ನು ಅಭಿವೃದ್ಧಿಪಡಿಸಲು ಸುಮಾರು 17 ವರ್ಷಗಳನ್ನು ತೆಗೆದುಕೊಂಡಿದೆ. ಹೀಗಾಗಿ ಇನ್ನು ಮುಂದೆ ಯಾವುದೇ ಕಂಪನಿ ಈಗಿನಿಂದನೇ ಒಂದು ಯಂತ್ರವನ್ನು ತಯಾರಿಸಬೇಕು ಅಂತಂದರೆ ಕನಿಷ್ಠ 10 ವರ್ಷಗಳ ಅಗತ್ಯವಿದೆ. ಅಷ್ಟೇ ಅಲ್ಲದೆ ಭಾರಿ ಪ್ರಮಾಣದ ಹಣವನ್ನು ಸಹ ವಿನಿಯೋಗಿಸಬೇಕಾಗುತ್ತೆ. 150 ಟನ್ ತೂಕದ ಒಂದು ಮಿನಿ ಬಸ್ ಗಾತ್ರವನ್ನು ಹೊಂದಿರುವ ಒಂದು ASML ಯಂತ್ರದ ಬೆಲೆ ಸುಮಾರು $350 ಮಿಲಿಯನ್ ನಿಂದ ಆರಂಭವಾಗಿ $450 ಮಿಲಿಯನ್ ವರೆಗೆ ಇದೆ. ಭಾರತದ ರೂಪಾಯಿಲಿ ಹೇಳೋದಾದರೆ ಸುಮಾರು 2900 ಕೋಟಿ ರೂಪಾಯಿನಿಂದ ಆರಂಭವಾಗುತ್ತೆ. 2025ರಲ್ಲಿ ASML ಕಂಪನಿ ಸುಮಾರು 45 ಯಂತ್ರಗಳನ್ನು ತಯಾರಿಸಿ ವಿಶ್ವಕ್ಕೆ ರಫ್ತು ಮಾಡಿದೆ. ವಿಶ್ವದಲ್ಲಿ ASML ಕಂಪನಿಯ ಮೊನೋಪಲಿ ಇರುವ ಕಾರಣ ಅಮೇರಿಕ ಮತ್ತು ಚೀನಾ ಇದೇ ರೀತಿಯ ಯಂತ್ರವನ್ನು ಅಭಿವೃದ್ಧಿಪಡಿಸಲು ಮುಂದಾಗ್ತಾ ಇದೆ. ಚೀನಾ ಈಗಾಗಲೇ ಒಂದು ಮಾದರಿ ಯಂತ್ರವನ್ನು ಅಭಿವೃದ್ಧಿಪಡಿಸಿದೆ. ಆದರೆ ಇದು 2030ರ ವೇಳೆಗೆ ಕಾರ್ಯರೂಪಕ್ಕೆ ಬರುವಂತೆ ಗುರಿಯನ್ನು ಹಾಕಿಕೊಂಡಿದೆ. ಈಗಷ್ಟೇ ಸೆಮಿಕಂಡಕ್ಟರ್ ಕ್ಷೇತ್ರಕ್ಕೆ ಪ್ರವೇಶ ಮಾಡಿರುವ ಭಾರತ ಈ ASML ಯಂತ್ರವನ್ನು ಬಳಸಿ ಚಿಪ್ ತಯಾರಿಸಲು ಮುಂದಾಗ್ತಾ ಇದೆ. ಗುಜರಾತ್ನ ಧೋಲೇರಾದಲ್ಲಿರುವ ಟಾಟಾ ಘಟಕದಲ್ಲಿ ಈ ASML ಯಂತ್ರ ಬರಲಿದೆ. 2026ಕ್ಕೆ ಈ ಘಟಕ ಚಿಪ್ ತಯಾರಿಸುವ ಕೆಲಸವನ್ನು ಆರಂಭಿಸುವ ಸಾಧ್ಯತೆಗಳಿದೆ.